ಅಧಿವೇಶನದ ಹೊತ್ತಲ್ಲೇ ಮಹಾರಾಷ್ಟ್ರದಲ್ಲಿ ಚಲಾವಣೆ ಇಲ್ಲದ ನಾಣ್ಯಗಳು ಅಸ್ತಿತ್ವಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದರ ಒಂದು ಭಾಗ ಅಂತ ಹೇಳಿದ್ರೆ ಶಾಸಕ ಆದಿತ್ಯ ಠಾಕ್ರೆ. ಉದ್ಧವ್ ಠಾಕ್ರೆ ಅವರ ಮಗ ಬೆಳಗಾವಿ ಗಡಿ ಖ್ಯಾತಿಯನ್ನು ತೆಗೆದಿದ್ದಾರೆ. ಮಹಾರಾಷ್ಟ್ರದಿಂದ ಬೆಳಗಾವಿ ಗಡಿ ಖ್ಯಾತಿಯನ್ನು ಅವರು ಎತ್ತಿದ್ದಾರೆ. ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದವನ್ನ ಕೆದಕಿ ಮಾತನಾಡಿದ್ದಾರೆ ಶಿವಸೇನೆ ಮುಖಂಡ. ಮಹಾರಾಷ್ಟ್ರದ ಮಾಜಿ ಸಿಎಂ ಉದ್ಧವ್ ಠಾಕ್ರೆ ಪುತ್ರ ಯಾವ ರೀತಿ ಉದ್ದಟತನವನ್ನು ತೋರಿಸಿದ್ದಾನೆ ಅಂತ ನೋಡೋದಾದ್ರೆ, ಬೆಳಗಾವಿ ಗಡಿ ವಿವಾದದಲ್ಲಿ ಕೇಂದ್ರ ಮಧ್ಯ ಪ್ರವೇಶ ಮಾಡಬೇಕು, ಹಾಗೆ ಬೆಳಗಾವಿ ಗಡಿ ವಿವಾದ ಇತ್ಯರ್ಥ ಆಗೋ ತನಕ ಬೆಳಗಾವಿ ಕೇಂದ್ರಾಡಳಿತ ಪ್ರದೇಶವನ್ನಾಗಿ ಘೋಷಿಸಬೇಕು ಅಂತ ಉದ್ಧವ್ ಠಾಕ್ರೆ ಕೇಳ್ಕೊಳ್ತಾ ಇದ್ದಾರೆ. ರಾಜಕೀಯದಲ್ಲಿ ಇನ್ನು ಶಿಶು ಇವರು ಗಡಿ ವಿಚಾರದ ಬಗ್ಗೆ ಮಾತಾಡೋದು. ಗಡಿ ವಿವಾದ ಇತ್ಯರ್ಥ ಆಗೋಗಿದೆಯಲ್ಲ, ಮಹಾಜನ್ ವರದಿ ಅಂತಿಮ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ಒಪ್ಕೊಂಡಿದೆ, ಕೋರ್ಟ್ ಒಪ್ಕೊಂಡಿದೆ, ಇನ್ನೇನು ಇತ್ಯರ್ಥ ಆಗಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇಲ್ಲ ಇವ್ರ ಮನಸ್ಥಿತಿ. ಇವರ ಪಕ್ಷದ ಸಿಂಬಲ್ ಇವ್ರಿಗೆ ಉಳಿಸ್ಕೊಳಕ್ಕಾಗಲ್ಲ. ಆಮೇಲೆ ಮಹಾಜನ್ ವರದಿ ಬಾಳ್ ಠಾಕ್ರೆ ಅವರು ಇದ್ದಾಗಲೂ ಕೂಡ ಮಹಾಜನ್ ವರದಿಯ ವಿಚಾರವಾಗಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ರು. ಅವರ ಮಾತಿಗೆ ಅವರ ಮೊಮ್ಮಗ ಬೆಲೆ ಕೊಡೋದೇ ಆತಂದ್ರೆ ಸುಮ್ಮನಾಗಿರಬೇಕು. ಮಹಾಜನ್ ವರದಿ ಅಂತಿಮ ಆಯಿತು ಈಗಾಗಲೇ ಅಂತ ಅಂದ್ಬಿಟ್ಟು ಮತ್ತೆ ಗಡಿ ವಿವಾದ ಅಂತಂದರೆ ಯಾರು ಕೇಳೋರಿಲ್ಲ. ಆ್ಯಂಡ್ ಕೇಂದ್ರದಲ್ಲಿ ಅಧಿಕಾರದಲ್ಲಿರ್ತಕ್ಕಂಥ BJP ಈ ನಿಟ್ಟಿನಲ್ಲಿ ಖಡಕ್ಕಾದ ಒಂದು ಆದೇಶವನ್ನು ಕೊಡಬೇಕು ಅವರ ಪಕ್ಷದ ನಾಯಕರುಗಳಿಗೆ ಮತ್ತು ಅಲ್ಲಿರ್ತಕ್ಕಂಥವ್ರಿಗೆಲ್ಲ, MES ಅವರಾಗಿರ್ಬೋದು ಮತ್ತೊಬ್ಬರು ಆಗಿರ್ಬೋದು. ಈಗಂತೂ ಅವರಿಗೆ ಈ ಉದ್ಧವ್ ಠಾಕ್ರೆ ಅವ್ರ ಬಣಕ್ಕೆ ಮಾಡೋದಕ್ಕೆ ಈಗ ಕೆಲಸನೂ ಇಲ್ಲ, ಹಾಗಾಗಿ ಖ್ಯಾತೆ ತಗೊಂಡು ಕೂತಿದ್ದಾರೆ ಅಷ್ಟೇ.